ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಇವತ್ತು ನಾನು ಸುನಿಲ್ ಇಬ್ರು ಸುನಿಲ್ ಬಂದಿದ್ದು ನೆಕ್ಸ್ಟ್ ಡೇನೆ ಸ್ವಲ್ಪ ಪ್ರಮೋಷ್ನಲ್ ಮೀಟಿಂಗ್ ಇತ್ತು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಸುನಿಲ್ ಬಂದಿದ್ದು ನೆಕ್ಸ್ಟ್ ಡೇ ನನಗೆ ಸಿಕ್ಕಾಪಟ್ಟೆ ಖುಷಿ. ಅವ್ರ ಜೊತೆ ಏನಾದರೂ ವೀಡಿಯೋ ಮಾಡಬೇಕು, ಪ್ರಮೋಷನ್ಸ್ನ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಏನೋ ಒಂಥರ ಎಕ್ಸೈಟ್ಮೆಂಟ್, ಎನರ್ಜಿ ಎಲ್ಲ ಡಬಲೇನೇ ಇರುತ್ತೆ ನನಗೆ. ಏನಕ್ಕೆ ಅಂತಂದರೆ ಎಲ್ಲರೂ ಅವರ ಪಾರ್ಟ್ನರ್ ಜೊತೆ ವೀಡಿಯೋಸ್ ಮಾಡೋದು ಆ್ಯಂಡ್ ಪಾರ್ಟ್ನರ್ಸ್ ಜೊತೆ ಪ್ರಮೋಷನಲ್ ವೀಡಿಯೋಸ್ ಮಾಡೋದು ಅದೆಲ್ಲ ನೋಡಿದಾಗ ನನಗೂ ಫೀಲ್ ಆಗುತ್ತೆ. ಬಟ್ ಅದನ್ನೆಲ್ಲ ನಾನು ಹೇಳ್ಕೊಳಕ್ಕಾಗಲ್ಲ. ನಿಮ್ಮೆಲ್ರಿಗೂ ಗೊತ್ತು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ರೂ ಪ್ರೀತಿ ಹಾಗೆ ಇರುತ್ತೆ, ಅದನ್ನು ಹೋಲ್ಡ್ ಮಾಡಿರ್ತೀವಿ. ಬಟ್ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋಂಗಿಲ್ಲ. ಬಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ಸುನಿಲ್ ಬರ್ತಾರಲ್ಲ ಆವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಪ್ರಮೋಷನ್ಸ್ ಬಗ್ಗೆ ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಎಲ್ಲ ಸಕ್ಸಸ್ ಆಯಿತು. ಇವಾಗ ವಾಪಸ್ ಮನೆ ಕಡೆ ಬರ್ತಾ ಇದ್ದೀವಿ. ತುಂಬ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ, ನಾವು ಹೋಗಿದ ತಕ್ಷಣ ಅವ್ರೇನು ಕಾಯಿಸಲಿಲ್ಲ. ಇಮಿಡಿಯೇಟ್ಲಿ ಎಲ್ಲ ಮಾತುಕತೆ ಎಲ್ಲ ಆಯಿತು. ಆ್ಯಂಡ್ ಆನ್ ದಿ ವೇ ಬರ್ತಾ ಇರಬೇಕಾದ್ರೆ ನನ್ನ ಮೊಬೈಲ್ ಟೆಂಪರ್ ಚೇಂಜ್ ಮಾಡಿಸ್ಬೇಕಿತ್ತು ಆ್ಯಂಡ್ ಪೌಚ್ ಕೂಡ ಚೇಂಜ್ ಮಾಡಬೇಕಿತ್ತು. 1 ಇಯರ್ ಮೇಲಾಗಿತ್ತು. ಹಾಗಾಗಿ 2 ಪೌಚಸ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ, ಒಂಥರ ಬಟರ್ಫ್ಲೈ ಇದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವ ಪೌಚ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಅಂದರೆ ನನಗೆ ಈ ಥರ ಇಷ್ಟ ಆಗುತ್ತೆ, ಬಟ್ ಐಫೋನ್ಗೆ ಇಲ್ಲಿ ಅಷ್ಟು ಸಿಗೋದಿಲ್ಲ. ಅಂದರೆ ನಾನು KT ಸ್ಟ್ರೀಟಲ್ಲೇ ಟೆಂಪರೆಲ್ಲ ಚೇಂಜ್ ಮಾಡ್ಸೋದು, ಬಟ್ ನನಗೆ ಸಿಕ್ಕಿಲ್ಲ. ಸಿಕ್ಕಿದ್ದನ್ನು ತಗೊಬಿಡ್ತೀನಿ ಪಟ್ ಅಂತ. ತುಂಬ ಟೂ ಎಕ್ಸ್ಪೆನ್ಸಿವ್ ಅಂತಲೂ ಇಲ್ಲ, ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಾಳ್ಕೆನೂ ಚೆನ್ನಾಗಿ ಬರುತ್ತೆ, ಒಂಥರ ಪೌಚಸ್ ಎಲ್ಲ ಚೆನ್ನಾಗಿರುತ್ತೆ. ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಅಲ್ಲಿ ಮುಗಿಸ್ಕೊಂಡು ಇವಾಗ ಮಾರ್ಕೆಟಿಗೆ ಬಂದೆ. ನಾಳೆ ರಾಯರ ಹುಟ್ಟುಹಬ್ಬ ಇರೋದ್ರಿಂದ ಸ್ವಲ್ಪ ಹಣ್ಣು ಹೂಗಳೆಲ್ಲ ತೊಗೋಬೇಕಿತ್ತು. ಆ್ಯಂಡ್ ಪಾಪು ನಮ್ಮ ಮನೇಲಿ ಮಮ್ಮಿ ಜೊತೆ ಬಿಟ್ಬಿಟ್ಟು ಬಂದಿದ್ದೀವಿ, ಬೇಗ ಬೇಗ ತೊಗೊಬಿಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೊಗೋತಾ ಇದ್ದೀನಿ. ಆ್ಯಂಡ್ ರಶ್ ಕೂಡ ಹಾಗೆ ಇತ್ತು. ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಸುನಿಲು. ಹೀಗೆ ಸುನಿಲ್ ಇದ್ರು ಅಂತಂದರೆ ಅವಾಗವಾಗ ವೀಡಿಯೋ ಎಲ್ಲ ಮಾಡಿಕೊಡ್ತಾರೆ. ನಾನೇ ಇದ್ದೆ ಅಂತಂದರೆ ವೀಡಿಯೋ ಮಾಡೋದಕ್ಕೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಅಷ್ಟಾಗಿ ಕ್ಯಾಪ್ಚರ್ ಏನೂ ಮಾಡ್ಕೊಳ್ಳಲ್ಲ. ಹೂವೆಲ್ಲ ತೊಗೊಂಡೀಗ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಒಂದಷ್ಟು ಗ್ರೇಪ್ಸು, ಆ್ಯಪಲ್ಲು, ಬನಾನಾ, ವಾಟರ್ ಮೆಲನ್ ಇದನ್ನೆಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಇವತ್ತು ತಾನೇ ಬಂದ್ವಿ ಹೊರಗಡೆಯಿಂದ. ಮಮ್ಮಿ ಏನೋ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದೀರಾ ಮಮ್ಮಿ? ನನ್ನ ಅಳಿನಿಗೋಸ್ಕರ ವಡೆ, ಬಿಸಿ ಬಿಸಿ ವಡೆ. ನನ್ನ ಅಳಿನ ಹೆಸರು ಹೇಳ್ಕೊಂಡು ನಾವೆಲ್ಲ ತಿನ್ಕೊಳ್ಳೋದು ಅಂತ. ಇವತ್ತು ಮಂಡೇ ಅಲ್ವಾ? ಎಸ್. ಸೊ ಮಂಡೇ ನಾನ್ ವೆಜ್ ಅಂದ್ಬಿಟ್ಟು ಇವತ್ತು ವಡೆ ಮತ್ತು ಬೇಳೆ ಸಾಂಬಾರು, ರೈಸ್, ದಟ್ಸ್ ಇಟ್. ಎಷ್ಟು ಬೇಗ ಮಾಡಿದ್ದಾರೆ ನೋಡಿ ನಾವು ಪರಮ್ನ ಕರ್ಕೊಂಡು ಅವನ್ನ ನೋಡ್ಕೊಂಡು. ಇದೇ ಮೊದಲನೇ ಬಾರಿಗೆ ಪರಮ್ ನೋಡ್ಕೊಂಡು ನಾನು ಈ ವಡೆ ಇಟ್ಟು ಮಾಡಿರೋದು. ನೀನು ಮಾಡ್ಬಿಡ್ತೀಯ, ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅವ್ನ ಕೆಳಗಡೆ ಬಿಡ್ತಿರ್ಲಿಲ್ಲ. ಕೊಡೋದೇ ಇಲ್ಲ ನಮ್ಮ ಮಮ್ಮಿ ಕೆಳಗಡೆ. ನೋಡೋಣ ಅಂದ್ಬಿಟ್ಟು ಇವತ್ತು ವಾಕರ್ಗೆ ಹಾಕಿದೆ. ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಹಂಗಾರು ಬರೋದು ನನ್ನ ಹತ್ರ ಎತ್ಕೊಳೋದು ಹಿಂಗೆಲ್ಲ ಮಾಡ್ಕೊಂಡು ಆದರೂ ಮಾಡಿದ್ದೀನಿ. ನೀವು ಬಂದ್ಮೇಲೆ ವಡೆ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಒಂದು ಕಟ್ ಮಾಡ್ಕೊಂಡಿರಲಿಲ್ಲ, ನೀವು ಬಂದ್ಮೇಲೆ ಕಟ್ ಮಾಡ್ಕೊಂಡು ವಡೆ ಮಾಡ್ತಾ ಇರೋದು. ಸ್ವಲ್ಪ ಫ್ರೂಟ್ಸು, ಹೂವು ಎಲ್ಲ ಇದೆ, ಎತ್ತಿಡಬೇಕು. ಆ್ಯಂಡ್ ಇವಾಗ ಟೈಮ್ ಆಗಿದೆ. ಟೈಮ್ ಬಂದು 2:20. ಊಟ ಮಾಡಬೇಕು ಇವಾಗ. ಸುನಿಲ್ ಹೆಂಗಿದೆ ಅಂದರೆ ಕಣ್ಣ ಬಿಡೋಕ್ಕಾಗಲ್ಲ ಹೊರಗಡೆ, ಹಂಗಿದೆ ಹೆವಿ ಬಿಸಿಲು. ಮಧ್ಯಾಹ್ನದ ಊಟ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಬೇಳೆ ಸಾಂಬಾರು, ರೈಸು, ವಡೆ ಮಾಡಿದ್ರಲ್ಲ ಮಮ್ಮಿ. ಸಖತ್ ಕಾಂಬಿನೇಷನ್ನು. ಪ್ಲೇನಾಗಂತೂ ತಿನ್ನೋದೇ ಇಲ್ಲ ನಮ್ಮ ಮನೇಲಿ. ಸೂಪರಾಗಿತ್ತು. ಸೊ ಎಸ್, ಅಲ್ಲಿಂದ ಬಂದು ಊಟ ಮಾಡಿ ರೆಸ್ಟೆಲ್ಲ ಮಾಡಿದೆ. ಇವಾಗ ಟೈಮ್ ಆಲ್ರೆಡಿ 6:30 ಆಗೋಕ್ಕೆ ಬಂತು. ಮನೆಯಲ್ಲಿ ಮೂವಿ ಟೈಮ್ ಆಗೋಗಿದೆ. ಸುನಿಲ್ ಅವ್ರು ಮೂವಿ ನೋಡ್ತಾ ಇದ್ದಾರೆ. ಇನ್ನು ಖುಷ್ ಬರಿತಾ ಇದ್ದಾನೆ. ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ ಸ್ಕೂಲಲ್ಲಿ ಫಸ್ಟು ಇಂಗ್ಲೀಷ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿ ಲಾಸ್ಟಲ್ಲಿ, ಅಂದರೆ ಇವಾಗ ನನ್ನ ಮಗನಿಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು, ಆಮೇಲೆ ಕನ್ನಡ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಆಮೇಲೆ ಅವರು ಇಂಗ್ಲೀಷಲ್ಲಿ ಜಾಯಿಂಟ್ ಮಾಡಿ ಓದೋದು ಆ್ಯಂಡ್ ತುಂಬ ಕಾನ್ಸಂಟ್ರೇಟ್ ಇಂಗ್ಲೀಷ್ ಮೇಲೆ ಇರುತ್ತೆ. ಬಟ್ ವರ್ಣಮಾಲೆ ಎಲ್ಲ ಕಲಿಬೇಕಾದ್ರೆ ಸ್ವಲ್ಪ ಡೌನ್ ಅಂತ ಅನಿಸುತ್ತೆ, ಅವ್ರಿಗೂ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಸೊ ಇಂಗ್ಲೀಷಲ್ಲಿ ವರ್ಡ್ಸ್ ಎಲ್ಲ ಹೆಂಗೆ ಶುರು ಮಾಡ್ತಾರೋ ಹಾಗೆ ಸ್ಟಾರ್ಟಿಂಗಲ್ಲೇ ಶುರು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಮಗೆ ಬರ್ಡನ್ ಅನಿಸಲ್ಲ ಮನೇಲಿ. ಬಟ್ ಇವಾಗ ಸ್ಕೂಲ್ ಮುಗಿಯೋ ಟೈಮಲ್ಲಿ ಕನ್ನಡ ಎಲ್ಲ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಬುಜ್ಜಿಗೆ ಬೋರ್ಡ್ನ ಇಟ್ಟು ವರ್ಣಮಾಲೆ ಅಂದರೆ ಹೇಳ್ತಾನೆ, ಬರೀವಾಗ ಸ್ವಲ್ಪ ಮಿಸ್ಟೇಕ್ ಎಲ್ಲ ಮಾಡ್ತಾನೆ, ಹಿಂಗೆ ಮಾಡ್ತಾ ಇದ್ದಾನೆ. ಅದಕ್ಕೆ ಬರೀ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವನಿಗೆ ವರ್ಣಮಾಲೆ. ಬನ್ನಿ ತೋರಿಸ್ತೀನಿ ಹೆಂಗೆ ಬರಿತಾ ಇದ್ದಾನೆ ಅಂತ.
ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಖುಷು. ಅಂದರೆ ಎಲ್ಲ ಆಟು ಲಾವರಿಗೆ ಹೇಳ್ತಾನೆ, ಬಟ್ ರೈಟಿಂಗಲ್ಲಿ ಕಷ್ಟ ಆಗುತ್ತೆ ಅಂತಾನೆ. ಅಂದರೆ ಹೊಸದಾಗಿ ಶುರು ಮಾಡ್ತಿದ್ದಾರೆ ಅಂತಂದರೆ ಮಕ್ಳಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಅನಿಸುತ್ತೆ. ಹಾಗಂತ ನಾವು ನಮ್ಮ ಕನ್ನಡನೇ ಬಿಟ್ಬಿಟ್ವಿ ಪ್ರಾಕ್ಟೀಸ್ ಮಾಡಿಸ್ತೆ ಅಂತಂದರೆ ಮುಂದೆ ಕನ್ನಡನೇ ಕಷ್ಟ ಆಗುತ್ತೆ ಅವ್ರಿಗೆ. ಬೇರೆ ಲ್ಯಾಂಗ್ವೇಜ್ಗೆ ಹಿಂದಿ ಇಂಗ್ಲೀಷ್ ಎಲ್ಲನೂ ಬೇಗ ಕಲಿತಾ ಇದ್ದಾರೆ. ಕನ್ನಡಕ್ಕೆ ನಾವು ಮನೇಲೂ ಸ್ವಲ್ಪ ಅವ್ರಿಗೆ ಎಕ್ಸ್ಟ್ರಾ ಪ್ರಾಕ್ಟೀಸ್ನ ಮಾಡಿಸಿದ್ವಿ ಅಂತಂದರೆ ಮುಂದೆ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ನಮ್ಮ ಮಮ್ಮಿ ಇಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಅಂತ. ನನ್ನ ಮಗನ್ನ ಮಲಗಿಸ್ತಾ ಇದ್ದಾರೆ, ಇದೇನು ಮಾಡ್ತಾ ಇಲ್ಲ, ಗಾಬರಿ ಆಗಬೇಡಿ. ಅಲ್ಲಿ ನೋಡಿ ಅವ್ರು ಅಳ್ಳಾಡಿಸ್ತಾ ಕಾಲು, ಅವನನ್ನು ಮಲಗಿಸ್ತಾ ಅವನನ್ನು ನೋಡ್ಕೊತಾ ಅಳ್ಳಾಡಿಸಿ ಅವ್ನ ತೊಟ್ಲನ್ನ ಇಲ್ಲೇ ಕೂತಿರ್ಬೇಕೊಬ್ರು. ಹಿಂಗೆ ಆಡ್ತಾ ಇರ್ಬೇಕು ಅವನ್ಗೆ. ಆಗ ಅವನ ಹಂಗಂಗೆ ಮಲಗಿರ್ತಾನೆ, ಇಲ್ಲಾಂದ್ರೆ ಎದ್ದು ಓಡ್ತಾ ಇರ್ತಾನೆ. ಓಡ್ತಾನೆ ಅಂತಂದ್ರೆ ಅಳ್ತಾ ಇರ್ತಾನೆ. ಹಿಂಗ್ ಬಡಿಯೋದು ಕಾಲು ಅವ್ನಿಗೆ 1 hour ಬೇಕು ನಿಂಗೆ ತೂಕೊಂಡು ಹಿಂಗೆ ನಿದ್ದೆ ಮಾಡಿಸ್ಬೋದು, ಇಲ್ಲ 1 ನಿಮಿಷ ಮಲಗ್ಸಕ್ಕಾಗಲ್ಲ. ಹಿಂಗ್ ತೂಕೊಂಡಿದ್ರೆ ಹೊಟ್ಟೆ ತುಂಬಿದ್ರೆ 2 ರಿಂದ 3 ಗಂಟೆ ಮಲಗ್ತಾರೆ. ಅದಕ್ಕೆ ಒಬ್ರು ಇಲ್ಲಿ ಇರ್ಬೇಕು. ನಮಗೂ ಬೇಜಾರಾದ್ರೆ ಇಲ್ಲೊಂದು ದಿಂಬಾಕೊಂಡು ಮಲ್ಕೊಂಡು ಹಿಂಗೆ ಮಾಡ್ಬೇಕು. ಅದು ಸ್ವಿಂಗ್ ಆಗ್ತಾ ಇರುತ್ತಲ್ವಾ, ಸೊ ಕಷ್ಟ ಅನ್ಸಲ್ಲ. ಬಟ್ ಹಂಗೆ ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಶೈಲು ಪಾಪ ಕೂತ್ಕೊಂಡು ತೂಗ್ತಾ ಇದ್ದು, ಹೋಗಿ ನಾನು ನೋಡ್ಕೊಳ್ತೀನಿ ಪಾಪ ಅಂದ್ಬಿಟ್ಟು ಅವಳನ್ನ ಕಳಿಸ್ದೆ. ಕೆಲಸ ಮುಖ ತೊಳೆದು ರೆಡಿ ಆಗ್ಯವ ಅಂತಂದ್ಬಿಟ್ಟು ಕಳಿಸ್ದೆ. ಏನ್ ಮಾಡೋದು, ಮಕ್ಳಿದ್ರೆ ಹಿಂಗೆ ಅಲ್ವಾ. ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಮಮ್ಮಿ, ಮಾಡಿ. ಆ್ಯಂಡ್ ಸುನಿಲ್ನ ಮಾತಾಡ್ಸೋಣ ಅಂತ ಬಂದರೆ ಟಿ ವಿ ಸೌಂಡ್ನ ಜೋರಾಗಿ ಕೊಟ್ಬಿಟ್ಟಿದ್ದಾರೆ, ಮ್ಯೂಟ್ ಆದಮೇಲೆ ಮಾತಾಡ್ತಾರೆ. ಸೊ ನನ್ನ ಗಂಡ ರಜಕ್ಕೆ ಬರೋದು ಏನಕ್ಕೆ ಹೇಳಿ, ಒಂದು ವಾಕ್ಯದಲ್ಲಿ ವಿವರಿಸಿ. ಪಾಪ ಬಾಬಾ ಮಾಬರಿ ಮಂಗನ್ ಚಿಕ್ಕದ ಕೆಳಗಡೆ ಬರು. ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಅಂದೆ. ಬೆಳಗ್ಗೆಯಿಂದ ನನ್ನ ಜೊತೆ ಸಿಟಿ ಸುತ್ತಿದ್ದಾರೆ, ಮನೆಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಆ್ಯಂಡ್ ಮಕ್ಕಳ ಜೊತೆ ಆಟ ಆಡಿದ್ದಾರೆ. ಇವಾಗ ಸ್ವಲ್ಪ ಬುಜ್ಜಿ ಜೊತೆ ಹೋಮ್ವರ್ಕ್ ಮಾಡ್ತಾಯಿದ್ರು. ಇವಾಗ ಮೂವಿ ನೋಡ್ತಾ ಇದ್ದಾರೆ. ನೋಡಿ, ಐ ಹ್ಯಾವ್ ಸಮ್ ವರ್ಕ್ಸ್ ಟು ಡೂ. ಆ್ಯಂಡ್ ನನಗೆ ಸ್ವಲ್ಪ ಕೆಲಸದೇನು ಅಂತಂದರೆ, ನಾಳೆ ರಾಯರ ಹುಟ್ಟುಹಬ್ಬ ಇರೋದ್ರಿಂದ ಮಂಗಳವಾರ ದೇವ್ರ ಮನೆ ಸಾಮಾನೆಲ್ಲ ವಾಶ್ ಮಾಡಬಾರ್ದು ಅಂತ ಇವಾಗಲೇ ಕ್ಲೀನ್ ಮಾಡ್ತೀನಿ. ನಾನು ಸ್ನಾನ ಎಲ್ಲ ಆಗಿದೆ, ಕ್ಲೀನ್ ಮಾಡಬೇಕು. ಅಡುಗೆಗೇನಿಲ್ಲ, ಸಾಂಬಾರಿದೆ, ರೈಸ್ ಮಾಡಬೇಕು, ಇನ್ನು ವಡೆ ಆಮೇಲೆ ಹಾಕೊಳ್ಳೋಣ ಬಿಸಿಯಾಗಿ. ಇದನ್ನು ಸ್ವಲ್ಪ ಕ್ವಿಕ್ಕಾಗಿ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಮನೆ ಸೈಡ್ ಹೋಗ್ತೀನಿ. ಮೇಲೆ ಬರು ತಗಿ. ಛಾ, ಇಲ್ಲಿ ಬಂಗಾರಿ. ಬರು, ಸಾಕು. ಗುಡ್ ಬರು. ಸೊ ಇವಾಗ ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಹೂವು ಒಂದು ಮುಡಿಸ್ಬೇಕು. ನಾಳೆ ಎಲ್ಲ ರೆಡಿ ಮಾಡ್ಕೋತೀನಿ. ಮಂಗಳವಾರದ ದಿನ ನಾವು ದೇವ್ರ ಮನೆ ಸಾಮಾನೆಲ್ಲ ತೊಳೆಯಲ್ಲ, ಹಾಗಾಗಿ ಇವಾಗ ಕಂಪ್ಲೀಟಾಗಿ ತೊಳೆದಿದ್ದೀವಿ ಎಲ್ಲ. ಆ್ಯಂಡ್ ಇವಾಗ ನನ್ನ ಮಗನ ಮಲಗಿಸ್ತಾ ಇದ್ದೀನಿ ನಾನು ಬೆಡ್ರೂಮಲ್ಲಿ. ಅವನಿಗೆ ಸೈಲೆಂಟಾಗಿರಬೇಕು, ಪೀಸ್ಫುಲ್ಲಾಗಿ ಅವ್ನು ನಿದ್ದೆ ಮಾಡಬೇಕು ಅಂತಂದರೆ ನಾನು ಅವನ್ನ ರೂಮಿಗೆ ಕರ್ಕೊಂಡು ಬಂದು ಡೋರೆಲ್ಲ ಲಾಕ್ ಮಾಡಿ ಆಮೇಲೆ ಆರಾಮಾಗಿ ಮಲಗಿಸ್ಬೇಕು. ಆವಾಗಲೇ ಅವ್ನಿಗೆ ನಿದ್ದೆ ಬರೋದು. ಸ್ವಲ್ಪ ಗಲಾಟೆಯಲ್ಲಿ ಆಯಿತು ಅವ್ನು ನಿದ್ದೆ ಮಾಡೋ ಟೈಮಲ್ಲಿ ಅಂತ ಅಂದರೆ ಹಠ ಮಾಡ್ತಾನೆ, ಅಳ್ತಾನೆ, ಎದ್ಬಿಡ್ತಾನೆ. ಆ್ಯಂಡ್ ಇದು ಸ್ವಿಂಗ್ ಆಗುತ್ತೆ ಅಲ್ವಾ ಹಿಂಗೆ, ಅದರಿಂದ ನಮಗೆ ಅಷ್ಟೇನು ತುಂಬಾ ಎಫರ್ಟ್ ಹಾಕಿ ಜೋಕಲ್ಲಿ ಆಡಬೇಕಂತ ಏನಿಲ್ಲ. ಇದನ್ನು ಅವನು ಜೋಲಿ ಎಲ್ಲ ಬಿಟ್ಟಿದ ಮೇಲೆ ತೊಗೊಂಡು ಬಂದಿದ್ದು. ಒಂಥರ ಚೆನ್ನಾಗಿದೆ ಇದು, ಆ್ಯಂಡ್ ವೆರಿ ಯೂಸ್ಫುಲ್ ಕೂಡ ನಮಗೆ. ಆ್ಯಂಡ್ ಇವಾಗ ಆರಾಮಾಗಿ ಮಲ್ಕೋತಾನೆ. ಅವನು ಮಲಗಿಸಿದ್ರೆ ನಾನು ವೆರೈಟಿ ಪೋಸಸಲ್ಲಿ ನಿದ್ದೆ ಮಾಡೋದು. ಹಿಂಗೆ ಸ್ಟ್ರೈಟ್ ಅಂತೂ ಮಲಗೋದೇ ಇಲ್ಲ ಅವನು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ, ಸುನಿಲ್ ಜೊತೆ ಮಾಡಿರೋದಲ್ವಾ. ಸೊ ಹಂಗಾಗಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಹೀಗೆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.